ಇನ್ನು ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ತನ್ನ ವಾರ್ ಶುರು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿತ್ತು. ಕುಮಾರಸ್ವಾಮಿ ಅವರ ಮಾತಿಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಇದೀಗ ಟಾಂಗ್ ಕೊಡ್ತಾ ಇದ್ದಾರೆ. ಅದಕ್ಕೆ ಗೃಹ ಸಚಿವರು ಏನು ಹೊರತಲ್ಲ, ಏನು ವಾರ್ ಯುದ್ಧ ಅಂತ ಅಂದ್ರೆ ಏನು, ಬಂದೂಕ್ ಹಿಡಿದು ಮಾತಾಡ್ತಾರಾ? ಯುದ್ಧ ಅಂತ ಅಂದ್ರೆ ಟೀಕೆ ಟಿಪ್ಪಣಿ ಅಂತ ಅರ್ಥ. ಏನ್ ದಾಖಲೆ ಬಿಡುಗಡೆ ಮಾಡ್ತಾರೋ ಮಾಡ್ಲಿ, ರಾಜ್ಯದ ಜನ ಅವರ ವಾರ್ ಬಗ್ಗೆ ತೀರ್ಮಾನಿಸ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ಸಚಿವರಿದ್ದಾರೆ, ಅತ್ಯಂತ ಒಳ್ಳೆ ದೊಡ್ಡ ಖಾತೆನೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ, ಸಲಹೆ ಬಂದಾಗ ತಗೊಳ್ಳೋಣ. ನೋಡ್ರಿ, ಈ ರಾಜಕೀಯದಲ್ಲಿ ಯುದ್ಧ ಅಂದರೆ ಏನು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡ್ತಾರೆ? ಯುದ್ಧ ಅಂದರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊಳ್ತೀವಿ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ, ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನು ಹೇಳಿದ್ದಾರೆ. ಅವ್ರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ ಗಮನಿಸ್ತಾರೆ, ಅದನ್ನು ತೀರ್ಮಾನ ಮಾಡಬೇಕು ಅವರು. ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ. ಅದರ ಬದಲು ಸರ್ಕಾರದ ಮೇಲೆ ಯುದ್ಧ ಮಾಡ್ತೀವಿ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ? ಜನ ಗಮನಿಸ್ತಾರೆ.